T20 ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ಜಗತ್ತಿನಾದ್ಯಂತ ಆನೆ ಸಂತತಿಯ ಸಂರಕ್ಷಣೆಗೆ ಸ್ಫೂರ್ತಿಯಾಗಿದ್ದಂತಹ ಆಫ್ರಿಕನ್ ತಳಿಯ ಹೆಮ್ಮೆಯ ಆನೆ ಕ್ರೇಗ್ ಇತ್ತೀಚೆಗೆ ವಯೋಸಹಜ ಕಾರಣಗಳಿಂದ ಸಾವನ್ನಪ್ಪಿದೆ. 1972ರಲ್ಲಿ ಜನಿಸಿದ ಈ ಆನೆಯು ಕೀನ್ಯಾದ ಅಂಬೋಸೆಲಿ ರಾಷ್ಟ್ರೀಯ ಉದ್ಯಾನವನದ ಪ್ರಮುಖ ಆಕರ್ಷಣೆಯಾಗಿತ್ತು. ಕ್ರೇಗ್ ತನ್ನ ಅಸಾಧಾರಣ ಗಾಂಭೀರ್ಯ ಮತ್ತು ದೈತ್ಯಾಕಾರದ ದಂತಗಳಿಂದ ಇಡೀ ಜಗತ್ತಿನ ಗಮನ ಸೆಳೆದಿತ್ತು. ಇದರ ಒಂದೊಂದು ದಂತವು ತಲಾ 45 ಕೆಜಿ ಭಾರವಿದ್ದು, ಒಂದು ದಂತವಂತೂ ನೆಲಕ್ಕೆ ತಾಗುವಷ್ಟು ಉದ್ದವಿತ್ತು. ತನ್ನ ವಿಶಿಷ್ಟ ರೂಪದಿಂದಾಗಿ ಈ ಐಕಾನಿಕ್ ಆನೆಯನ್ನ ಕೀನ್ಯಾದ ಪ್ರತಿಷ್ಠಿತ ಬೂರೀಸ್ ಕಂಪನಿಯು ತನ್ನ ಟಸ್ಕರ್ ಬ್ರ್ಯಾಂಡ್ಗಾಗಿ ರಾಯಭಾರಿಯನ್ನಾಗಿ ಮಾಡಿಕೊಂಡಿತ್ತು. ಪರಿಸರ ತಜ್ಞರ ಪ್ರಕಾರ ಆಫ್ರಿಕಾದಲ್ಲಿ ಪ್ರಸ್ತುತ ಸೂಪರ್ ಟಸ್ಕರ್ ಪ್ರಭೇದಕ್ಕೆ ಸೇರಿದ ಕೇವಲ 84 ಆನೆಗಳು ಮಾತ್ರ ಅಸ್ತಿತ್ವದಲ್ಲಿವೆ. ಅಂಬೋಸೆಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೇವಲ 9 ಆನೆಗಳು ಉಳಿದುಕೊಂಡಿದ್ದು, ಕ್ರೇಗ್ ಸಾವು ಆನೆ ಸಂತತಿ ಉಳಿಸುವ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಪ್ರವಾಸಿಗರ ಕಣ್ಮಣಿಯಾಗಿದ್ದಂತಹ ಈ ದಂತದ ರಾಯಭಾರಿಯ ನಿರ್ಗಮನವು ವನ್ಯಜೀವಿ ಪ್ರೇಮಿಗಳಲ್ಲಿ ನೋವನ್ನ ಉಂಟು ಮಾಡಿದೆ.